ಸ್ಯಾನೆ ಎತ್ಕೊಂಡ್ಲ ನಿಂದು. ನಾನೇನು ಬೇಕು ಬೇಕು ಅಂತ ಮೇಡಮ್ ತಾವು ಕ್ಯಾಮೆ ಮಾಡಿಕತ್ತೀನಿ ಅಲ್ಲ, ಅದಾಗೆ ಒಂದು ಹೊಂಟ್ಕತ್ತದ ನಾನೇನು ಮಾಡೋಕ್ಕಾಯ್ತದೆ? ಏನಿಲ್ಲ ಮೇಡಮ್ ಬಂದ್ರ? ಮೇಡಮ್ ಇನ್ನೂ ಬಂದಿಲ್ಲ, ಆದರೆ ಹೆಡ್ ಮಾಸ್ಟರ್ ಕಿತಪತಿ ಸರ್ ಬರತ್ತೈತ ಬಾ. ಹೌದು ರಮಣ, ಕಿತಪತಿ ಸರ್ ನೋಡಿದ್ರೆ ಕಷ್ಟ, ನಾವು ಹೋಯ್ತೀವಿ. ಬಂದ್ರಲ್ಲ ಹೋಗುಮ. ಇರ್ಲಾ ಮಾವಿನಕಾಯಿ ಕೊಡ್ತೀನಿ ಕೊಟ್ರಲ್ಲ. ನೀನ್ ಕೊಡ್ಸೋ ಮಾವಿನಕಾಯಿಗೆ ಆಸೆ ಪಡ್ಕೊಂಡು ನಿಂತ್ಕೊಂಡ್ರೆ ಕಿತಾಪತಿ ಕುಂಡಿ ಮೇಲೆ ಬರ್ತಾನೆ. ಆಮೇಲೆ ಕೂರಕ್ಕೂ ಅದೇ 2 ಮಾವಿನಕಾಯಿ ಊದ್ಕೋತವೆ. ಹೋಗುಮ. ಏ ಅಲ್ಲಿ ನೋಡ್ರ ಮೇಡಮ್ ಬರ್ತಾ ಇದಾರೆ. ಗೊತ್ತಿಲ್ಲ, ಜಾಸ್ತಿ ಆಗ್ಬೇಕು. ಏಯ್, ಇಲ್ಲೇನ್ರೋ ಮಾಡ್ತಿದ್ದೀರಾ? ಕ್ಲಾಸಿಗೆ ಟೈಮ್ ಆಗಿಲ್ವಾ? ನಡ್ರಿ ಒಳಗಡೆ. ರಾಮಣ್ಣ, ಯಾಕ್ಲಾ ಬದ್ದೆ? ಹೋಗ್ಲಾ? ಮೇಡಮ್ ಕೂಗ್ಲಾ? ಸುಮ್ಕಿರ್ಲ ಪಟ್ಟಿದೆ. ಇರು ಕೂಗ್ತೀನಿ. ಮೇಡಮ್ ಲವ್ ಸುಮ್ಕಿರ್ಲಾ? ನಂಗಿರೋ ನೀನು ಒಬ್ಬನೇ ದೋಸ್ತಲ್ವಾ, ಸುಮ್ಕಿರ್ಲಾ? ಮತ್ತೆ ನಮ್ಮನ್ನು ಸಹಾಯ ಮಾಡಿಯಾ? ಏನು? ಇದ್ರಾಗೆ ಮೇಡಮ್ಮು ಕೈಗೆ ಕಳ ಚೈನ್ ಐತೆ, ಇದ ತಕ ಕೊಟ್ಬಿಡ್ಲಾ? ನೀನು ಕೊಡು. ಲವ್ ಹಂಗೆ ಅನ್ಬೇಡ ಕಣ್ಣ, ನೀನೇನು ಕೇಳಿದ್ರು ಕೊಡಿಸ್ತೀನಿ, ಕೊಟ್ಬಿಡ್ಲಾ? ಸರಿ ಕೊಡು. ಅಪ್ಪ, ಕೊನೆಗೂ ಕೊಟ್ಟಾಯ್ತು. ಈ ರಾಮಾಯಣ ಇಲ್ಲಿಗೆ ಮುಗಿದ್ರು ಸಾಕು. ಅಪ್ಪ ಆಂಜನೇಯ, ಇನ್ನು ಮ್ಯಾಕ್ ನೆಮ್ಮದಿಯಾಗಿರ್ಬೋದು. ಯಾಕಮ್ಮ ಜಾನಕಿ, ಇಷ್ಟು ಬೇಗ ಈ ಸ್ಕೂಲ್ ಬೇಸರ ತಂದ್ಬಿಡ್ತಾ? ಬೆಳಿಗ್ಗೆ ಬರ್ಬೇಕಾದ್ರೆ ಹೆಡ್ ಮಾಸ್ಟರ್ನ ಭೇಟಿ ಮಾಡ್ಕೊಂಬಂದ ಹೆಂಗೆ? ಲೆಕ್ಕ ಹಾಕಮ್ಮ, ಇಷ್ಟು ವರ್ಷ ಈ ಸ್ಕೂಲಲ್ಲಿ ನಾವು ಹೆಂಗೆ ಕಾಲ ಕಳೆದಿರಬೇಕು ಅಂತ. ಅಯ್ಯೋ ಮೇಡಮ್, ಅದು ನೆನೆಸ್ಕೊಂಡ್ರೆ ತಲೆನೋವ್ತದೆ. ರಘುಪತಿ ಸಾರು ಈ ಸ್ಕೂಲ್ ಬಿಟ್ಟೋಗೋವರೆಗೂ ಹಿಂಗೇನೆ, ನಮ್ಗೆ ಯಾರಿಗೂ ಸ್ವಾತಂತ್ರ್ಯ ಸಿಗಲ್ಲ. ಸರಿ ಬನ್ನಿ, ಟೀ ಕುಡ್ಕೊಂಬರೋಣ. ನನಗೂ ಬೇಡ, ನೀವು ಹೋಗಿ ಬನ್ನಿ. ನೀವು ಬನ್ನಿ, ಟೀ ಕುಡ್ಕೊಂಬರೋಣ. ಬನ್ನಿ. ಜಾನಕಿ, ಯಾಕೆ ಸಪ್ಪು ಕೂತಿದ್ಯಾ? ತಲೆ ನೋವ್ತಿದ್ಯಾ? ಹೆಡ್ ಮಾಸ್ಟ್ರು ಬೈದ್ರಾ? ಮತ್ತ್ಯಾಕೆ ಹಿಂಗಿದ್ಯಾ? ನಂತವನೇ ಹೇಳಲ್ವಾ? ಈ ಕಬ್ಬಿನ ವಿಷಯ ಮುಗಿಯೋ ಹಾಗೆ ಕಾಣ್ತಲ್ಲ. ನಾನು ಏನಾಯ್ತು? ಮತ್ತೆ ಕಪ್ ತಂದು ಹಾಕಿದ್ರಾ? ಇಲ್ಲ, ಆದರೆ ಕಬ್ಬಿನ ದುಡ್ಡನ್ನ ವಸೂಲಿ ಮಾಡೋಕ್ಕೆ ಮನೆಗೆ ಆಳನ್ನು ಕಳಿಸಿದ್ದಾನೆ. ಏನು ಹೇಳ್ತಿದ್ಯಾ ಜಾನಕಿ? ನನಗೂ ನಂಬಕ್ಕಾಗಲಿಲ್ಲ. ನಾನು ತೋಟದಲ್ಲಿ ನಗ್ನಗ್ತಾ ಮಾತಾಡಿ ಮನೆಗೆ ಆಳನ್ನು ಕಳಿಸಿದ್ದಾನೆ. ಅಪ್ಪ ಅಮ್ಮ ಎಷ್ಟು ಭಯ ಪಟ್ಟಿದ್ದಾರೆ ಗೊತ್ತಾ? ನೀನು ಅನ್ಕೊಂಡಷ್ಟು ರಾಮ್ ಒಳ್ಳೆಯವನಲ್ಲ. ದುಡ್ಡು ವಾಪಸ್ ಕೊಡೋಕ್ಕೆ ಅಂತ ಗರಡಿ ಮನೆಗೆ ಹೋಗಿದ್ದೆ, ಆದರೆ ರಾಮ್ ಸಿಗ್ಲಿಲ್ಲ ಅಲ್ಲಿ. ಮೊದಲು ಆ ದುಡ್ಡನ್ನ ಅವ್ನ ಮುಖಕ್ಕೆ ಬಿಸಾಡಬೇಕು. ಹೊಸಿ ಸಮಾಧಾನ ತಗೋ ಜಾನಕಿ. ನಂಗೆ ಯಾಕೋ ನೀನು ಈ ವಿಷಯದಲ್ಲಿ ದುಡುಕ್ತಿದ್ಯಾ ಅನಿಸ್ತೈತೆ. ರಾಮಣ್ಣ ಅಂತವನಲ್ಲ, ಏನೋ ತಪ್ಪು ನಡೆದೈತೆ. ಬರ್ಬೋದಾ ಮೇಡಮ್? ಬಾ. ಏನು? ಇದನ್ನ ಜಾನಕಿ ಮೇಡಮ್ ಕೊಡ್ಬೇಕಿತ್ತು. ಏನದು? ಮೇಡಮ್, ನಿಮ್ ಚೇನು. ಈಗ ಎಲ್ಲಿ ಸಿಕ್ತು ನಿಂಗೆ? ಯಾರು ಕೊಟ್ಟಿದ್ದು? ರಾಮಣ್ಣನೇ ಕೊಟ್ಟಿದ್ದು
ರಾಮುನ ಎಲ್ಲಿ ಅವರು? ಕರಿ, ಇದನ್ನ ತಗೊಂಡೋಗಿ ಅವ್ರಿಗೆ ತಂದ್ಕೊಡಕ್ ಹೇಳು. ಮೇಡಮ್, ರಾಮಣ್ಣನ್ ಬೈಬಡಿ, ಅವ್ನು ಸ್ಯಾಣ ಒಳ್ಳೆಯವನು. ಒಳ್ಳೆಯವನ? ನಾನು ಹಾಗೆ ಅನ್ಕೊಂಡಿದ್ದೆ. ನಿನ್ ಮೊದ್ಲೋಗೋರ್ನ ಕರ್ಕೊಂಬ. ರಾಮೋರೆ ನಿಂತ್ಕೊಳ್ಳಿ. ರಾಮೋರೆ ನಿಂತ್ಕೊಳ್ಳಿ. ರಾಮೋರೆ ನಿಂತ್ಕೊಳ್ಳಿ. ಬಾಲು ನಿಂತ್ಕೋ. ತಗೋ, ಇದನ್ನ ತಗೊಂಡು ಹೋಗಿ ರಾಮವ್ರಿಗೆ ಕೊಡು. ಮಂಜಾ, ಮಂಜಾ ಬಂದೆ. ಮಂಜಾ, ಇನ್ಮ್ಯಾಕ್ ನಿಮ್ದಕ್ಕಲ್ಲ, ಅಂತೂ ಇಂತೂ ಕ್ಯಾಮೆ ಮುಗೀತು. ಅಂದ್ರೆ ಆ ಚೈನ್ ಕೊಟ್ಬಿಟ್ಟ? ಓ, ನೀನೇ ಕೊಟ್ಟ ಅಥವಾ ಹುಡುಗರಿಗೆ ಕೊಡಿಸ್ದ? ಹಾ ಲವ್ ಯಾರು ಕೊಟ್ರೆ ಅನ್ಲ, ಒಟ್ನಲ್ಲಿ ಕೊಟ್ಟಾಯ್ತು ತಾನೇ. ನಮ್ಮ ಪಾಲಿಗೆ ನೆಮ್ಮದಿ ಅಷ್ಟೇ ಮುಖ್ಯ. ಇನ್ಮ್ಯಾಕೆ ಮೇಡಮ್ ತಂಟೆಗೆ ಹೋಗಂಗಿಲ್ಲ, ಅವ್ರನ್ನ ಮಾತಾಡ್ಸಂಗಿಲ್ಲ. ನಾನಾಯ್ತು, ನನ್ನ ಕ್ಯಾಮೆ ಆಯಿತು ಅಷ್ಟೇ. ನಂಗಂಗೆ ಅನ್ನಿಸ್ತಿಲ್ಲ ಕಣಣ್ಣ. ಯಾಕ್ಲಾ, ಎಲ್ಲ ಮುಗೀತು ತಾನೇ, ಇನ್ನೇನು? ಇನ್ನೂ ಇಲ್ಲ. ಯಾಕೆ, ಇನ್ನೇನೈತೆ? ದುಡ್ಡು. ನಾನ್ ನಿಮಗ್ ಕೊಡ್ಬೇಕಾಗಿರೋ ದುಡ್ಡು. ಯಾವ ದುಡ್ಡು? ಏನು ಹೇಳ್ತಿದ್ದೀರಾ ನೀವು? ನನ್ನನ್ನೇನು ಕೇಳ್ತಿದ್ದೀರಾ ರಾಮೋರೆ? ನಿಮಗೆ ಗೊತ್ತಿರ್ಬೇಕಲ್ವಾ? ನೀವಿಂಥವ್ರು ಅಂತ ಮೊದಲೇ ಗೊತ್ತಿದ್ರೆ ನಿಮ್ ಸಾವಾಸಕ್ಕೂ ಬರ್ತಿರ್ಲಿಲ್ಲ. ಆವತ್ತು ಗದ್ದೆನೆಲ್ಲ ತೋರಿಸಿ ತುಂಬಾ ಒಳ್ಳೆಯವರು ಅನ್ನೋ ಥರ ನಾಟಕ ಆಡಿದ್ರಿ. ನಿಮ್ಮನ್ನ ನೆನ್ಸ್ಕೊಂಡ್ರೆ ಸಿಟ್ಟು ನೆತ್ತಿಗೆ ಇರುತ್ತೆ ನನಗೆ. ನೀವು ದೊಡ್ಡ ಮನ್ತಂದವರೇ ಇರ್ಬೋದು, ಆದ್ರೆ ನಮಗೂ ಸ್ವಾಭಿಮಾನ ಇರುತ್ತೆ ಅನ್ನೋದನ್ನ ಮರಿಬೇಡಿ. ತಗೊಳ್ಳಿ 1 ಲಕ್ಷ. ಇನ್ಮೇಲೆ ನೀವು ನನ್ನ ತಂಟೆಗೆ ಬರೋ ಹಂಗಿಲ್ಲ, ನನ್ನ ಮಾತಾಡ್ಸೋ ಹಾಗೂ ಇಲ್ಲ. ನೀವಾಯ್ತು ನಾನಾಯ್ತು, ಈಗ ಮುಗೀತು ಅಸಲಿ ವ್ಯವಹಾರ. ರಮಣ, ಸಾಕು ನಿಲ್ಸೋಣ. ಎಷ್ಟು ಅಂತ ಉಲ್ಟಿಯಾ? ಹಿಂಗೆ ಉಲ್ಟಿದ್ರೆ ನಾವು ಉಳಿಯಾಕಿಲ್ಲ ಅಷ್ಟೇ. ಮೇಡಮ್ ಕ್ಲಾಸ್ ತಗೊಂಡಿದ್ದಕ್ಕೆ ಇವತ್ತು ಎತ್ಕೊಳ್ಗೆಲ್ಲ ರಜಾ ಕೊಟ್ಬಿಟ್ಟಲ್ಲ. ದಿವಸ ಹಿಂಗೆ ಆದರೆ ಎತ್ಕೊಳ್ಗೆ ಪ್ಯಾಂಟು ಶರ್ಟ್ ಹಾಕ್ಸಿ ಲೆಕ್ಕ ನೋಡ್ಕೊಳಕ್ಬಿಟ್ಟು ನಾವಿಬ್ರು ಉಳ್ಬೇಕಾಯ್ತದೆ ಆಟೆ. जय हनुमान ज्ञान गुण सागर जय कपीस तिहु लोक उजागर रामदूत अतुलित बल धामा अंजनी पुत्र पवन सुत नामा महावीर विक्रम बजरंगी कुमति निवार सुमति के संगी. ಬಾಯ್ ಮನೆ ಕ್ಯಾಮೆರಾ ನೋಡ್ಲಾ. ಮೇಡಮ್ ಕಾಸ್ತನ್ ಬಿಸಾಕಿ ಕಾರಣ ನೋಡಿದೆ ಕಪ್ಪಲ ಕೊಡ್ದಂಗೆ ಮಾತಾಡ್ಬಿಟ್ಟೋಗವ್ರೆ. ನಗ್ತೀಯಾ? ಏಯ್, ಅಲ್ಲಿ ಕಿಸೆ ನಿಲ್ಲಿಸ್ತಾ ಮೊದಲು. ನೀನ್ ನನ್ನ ದೋಸ್ತ ಇಲ್ಲ ದುಶ್ಮನ್ಲಾ? ಡೌಟೇ ಬೇಡಣ, ನಾನು ನಿನ್ನ ದೋಸ್ತೆಯ. ಆದ್ರೆ ಮೇಡಮ್ ಬಂದು ಬೈದ್ಬಿಟ್ಟು ಹೋಗಿರೋದು ನೋಡಿದ್ರೆ ನಿಂಗೆ ಏನ್ ಅನ್ಸ್ತೈತೆ ಗೊತ್ತಾ? ಏನು? ನನಗೆ ಅಕ್ಕೆ ಸಿಕ್ಬಿಟ್ಟು ಅನ್ಸ್ತೈತೆ. ಲೈ ಥೂ, ನಿನ್ನ ನಿನ್ ಬಾಯಿಗೆ ಒಳ್ಳೆ ಮಾತೆ ಬರಕ್ಕಿಲ್ವೇನ್ಲ? ಅದಕ್ಕೆ ಲೈ
ಅವ್ರು ನನ್ನ ಮಾತಾಡಕ್ಕೂ ಬಿಡದೆ ಬಾಯಿಗೆ ಬಂದಂಗೆ ಬೋದು ಕಾಸು ಬಿಸಾಕ್ಬಿಟ್ಟೋಗವ್ರೆ. ಅಂತ ತಪ್ಪು ನಾವೆಲ್ಲ ಮಾಡಿದ್ದೀವಿ. ನಾನು ಚೇತ್ ತಕ ಹೋಗಿ ಕೊಟ್ಟಿದ್ದು ಅಷ್ಟು ದೊಡ್ಡ ತಪ್ಪೇನಿಲ್ಲ. ಈ ವಿಷಯದಲ್ಲಿ ಏನೋ ಮರ್ಮ ಐತೆ ಅನಿಸ್ತೈತೆ ರಮಣ. ಹೊಸಿ ಯೋಚನೆ ಮಾಡು. ಅವತ್ತು ನಾವು ಕೊಟ್ಟಾಗ ದುಡ್ಡು ತಗೊಂಡು ಇವತ್ತು ಸ್ಕೂಗಾಳು ವಾಪಸ್ ಕೊಟ್ಟು ಹೋಗವ್ರೆ ಅಂದರೆ ಎಲ್ಲೋ ಎಡವಟ್ಟಾಗೈತೆ ಅನಿಸ್ತೈತೆ ರಮಣ. ಏನೆಲ್ಲ ಹೇಳ್ತಿದ್ಯಾ? ಮೇಡಮ್ನವರು ಮಾತಾಡುವಾಗ ಗಮನಿಸ್ತೀಯಾ? ನಿಮಗೆ ಕೊಡಬೇಕಾಗಿರೋ ದುಡ್ಡು ಅಂತ ಕೊಟ್ಟರು ಅಂದರೆ ಏನರ್ಥ? ಯಾರೋ ಅವ್ರ ಹೋಗಿ ದುಡ್ಡು ಕೇಳೋರೆ ಅಂತಾಯ್ತು ಅಲ್ವೇ? ಚಂದ್ರಿ ಅಕ್ಕ, ಬೇರೆಯವ್ರು ಯಾರೋ ಬರ್ತಿರೋ ಹಾಗೆ ನೋಡ್ಕೊ. ಸರಿ ಅಕ್ಕ. ನಮಸ್ಕಾರ ಮಾರೆ. ಸಾಕು ಸಾಕು, ಇದ್ದಕ್ಕೇನು ಕಮ್ಮಿ ಇಲ್ಲ. ನಾನು ಹೇಳಿದ ಕೆಲಸ ಮಾಡ್ತೀಯಾ? ನೀವು ಹೇಳಿದ್ರೆ ಏನ್ ಬೇಕಾದ್ರು ಮಾಡ್ತೀನಿ ಮಾರೆ. ಶಬಾಷ್. ಹಾಗಿದ್ರೆ ಒಂದು ಕೆಲಸ ಮಾಡು, ಕೆರೆ ಹತ್ರ ಹೋಗಿ ಹೆಂಗಸ್ರ ಸೀರೆ ಹೋಗ್ಕೊಡು. ಮಾರೆ, ತಾಕತ್ತಿಲ್ದಿರೋರ್ಗೆ ಅದೇ ಸರಿಯಾದ ಕೆಲಸ. ನಿನ್ನ ಕೆಲಸದಿಂದ ತೆಗೆದು ಹಾಕಿದ್ರು ನಾನು ಯಾಕೆ ನಿನ್ನನ್ನು ಸೇರಿಸ್ಕೊಂಡಿದ್ದೀನಿ ಹೇಳು? ವಸೂಲಿ ಮಾಡೋಕೆ. ಮತ್ತೆ ಆ ಕೆಲಸನ ಮಾಡ್ಬೇಕೋ ಬೇಡವೋ? ಎಲ್ಲಿ ನಿನ್ ಕೈಲಿರೋ ಖಡ್ಗ ತೆಗಿ. ಚಂದ್ರಿ, ನಿನ್ ಹತ್ರ ಯಾವ್ದಾದ್ರು ಹಳೆ ಬಳೆಗಳಿದ್ರೆ ತಂದು ಇವನು ಕೊಡು. ಅಮ್ಮೋರೆ, ಮತ್ತಿನ್ನೇನ್ ಹೇಳಿ ನಿನ್ಗೆ? ತಗೋ. ಬ್ಯಾಂಕ್ ಎಂಪ್ಲಾಯಿ ಹತ್ರ ದುಡ್ಡು ವಸೂಲಿ ಮಾಡೋಕ್ ಆಗ್ಲಿಲ್ಲ ಅಂದ್ಮೇಲೆ ನಿನಗ್ ಊಟ ಹಾಕಿ ನಾನ್ ಯಾಕೆ ಸಾಕ್ಬೇಕು? ದುಡ್ಡೇನಾಯ್ತು? ಇನ್ 2-3 ದಿನದಲ್ಲಿ ಬರ್ತದೆ ಮೋರೆ. ಇನ್ನು ಯಾವಾಗ? ನಾನ್ ನಿನಗೆ ಮೊದ್ಲೇ ಹೇಳಿದ್ದೆ, ಈ ದೊಡ್ಡ ಮನೆಯವ್ರ ತರ ವಸೂಲಿ ಮಾಡ್ಬೇಡ, ನನ್ನ ಅಪ್ಪಯ್ಯನ ತರ ವಸೂಲಿ ಮಾಡ್ಬೇಕು ಅಂತ. ನಿನ್ ಕೈಲಾಗ್ಲಿಲ್ಲ ಅಂದ್ರೆ ಹೇಳ್ಬಿಡು. ಇನ್ನೊಂದ್ ದಿವಸ ಟೈಮ್ ಕೊಡಿ ಮೋರೆ. ಒಂದಿನ ಎಲ್ಲ ಆಗಲ್ಲ, ಇವತ್ ಸಂಜೆವರೆಗಷ್ಟೇ ನಿನಗೆ ಟೈಮ್. ಆಗ್ಲಿಲ್ಲ ಅಂದ್ರೆ ಮನೆ ಕೆಲಸ ಮಾಡೋದಕ್ಕೆ ರೆಡಿ ಆಗಿ. ನಿನಗೆ ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಹೆಸರು ಮಾತ್ರ ಎಲ್ಲೂ ಹೊರಗೆ ಬರಬಾರ್ದು. ಸರಿ ಮೋರೆ. ಅಕ್ಕವ್ರೆ, ಇವನಿಂದ ಆಗ್ತೈತೆ ಅಂತೀರಾ? ಆಗುತ್ತೆ, ಆಗದೆ ಹೋದ್ರೂ ಪರವಾಗಿಲ್ಲ. ಆ ಟೀಚರ್ಗೆ ಯಾರನ್ನ ಎದುರಾಕೊಂಡಿದ್ದೀನಿ ಅನ್ನೋದಾದ್ರೂ ಗೊತ್ತಾಗತ್ತೆ, ಭಯನೂ ಶುರು ಆಗುತ್ತೆ. ಅದು ಮುಖ್ಯ. ಚಂದ್ರಿ, ಈ ರಘುಪತಿ ಮೇಷ್ಟ್ರು ಏನದ? ಏನು ಕಿತಾಪತಿನೇ ಇಲ್ಲ. ಫೋನ್ ಹಾಕಿ ನೋಡಿ ಅಕ್ಕ, ಓಸಿ ಟೈಮ್ ಪಾಸ್ ಮಾಡುಮ್ಮ. ಒಂದು ದಿನ ಒಬ್ಬ ರಾಜ ಡೋಲ ಗದ್ದಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂತನು. ಸುಮ್ಮನೆ ಹಲೋ, ಯಾರ? ಹಲೋ, ಅಮ್ಮವ್ರು ಮಾತಾಡ್ತಿರೋದು. ಯಾವ ಅಮ್ಮೋರು? ಯಾಕೆ ಮೇಸ್ಟ್ರೆ, ತಾಲೂಕ್ ಸ್ಕೂಲ್ಗೆ ಪ್ರಮೋಷನ್ ಬೇಕೋ ಬೇಡವೋ? ಅಮರ, ಅಮರೇ ಅವರೇ, ನೀವು ಸಮಾಜ ಸೇವಕಿ, ಊರಿಗೆ ಒಳ್ಳೇದನ್ನೇ ಬಯಸೋರು. ನನ್ನಂತವ್ರಿಗೆ ದಾರಿದೀಪ ಅಮ್ಮರೇ. ಸಾಕು ಸಾಕು, ಅದಕ್ಕೆ ಇಷ್ಟೊಂದು ಗಾಬರಿ ಯಾಕೆ? ಕ್ಲಾಸಲ್ಲಿ ಕೂತ್ಕೊಂಡು ನಿದ್ದೆ ಮಾಡ್ತಿದ್ರ ಮೇಸ್ಟ್ರೆ? ಹೌದಾ ಅಮ್ಮರೇ, ನಿಮ್ಗೆ ಹೆಂಗೆ ಗೊತ್ತಾಯ್ತು? ಸ್ವಲ್ಪ ಕಿಟಕಿ ಹೊರಗಡೆ ನೋಡಿ. ಮಕ್ಕಳು ಮುಂದೆ ಕ್ಲಾಸಲ್ಲಿ ಹೀಗ ನಿದ್ದೆ ಮಾಡೋದು? ಅಮ್ಮರೇ, ಈ ಥರ ಯಾವಾಗಲೂ ಮಲ್ಕಕ್ಕಿಲ್ಲ. ಇವತ್ತು ಸುಮ್ಕೆ ಹಂಗೆ ಕಣ್ಮುಚ್ಚಿದೆ. ಆಟಯ್ಯ, ನಿಮಗೆ ಸನ್ಮಾನ ಮಾಡೋಣ ಅಂತ ನಾನು ಅನ್ಕೊಂಡ್ರೆ ನೀವು ದನ ಥರ ಸ್ಕೂಲಲ್ಲಿ ಮಲ್ಕೊಂಡಿದ್ದೀರಲ್ಲ ಮೇಸ್ಟ್ರೆ. ಸನ್ಮಾನನ ನಂಗ? ಯಾಕಮ್ಮರೇ? ಓ,
ಬೇಡ ಅಂದರೆ ಬಿಡಿ. ಹಾಸ್ಕೊಂಡಿರೋವಾಗ ಹಾಲು ಪಾಯಸ ಬೇಡ ಅಂತೀನಿ ಅಮ್ಮೋರೆ. ಬೇಕು ಏನು ಹೇಳಿ? 5 ಜಿಲ್ಲೆಗಳಲ್ಲಿ ಇಲ್ಲದೆ ಇರೋ ಕಂಪ್ಯೂಟರ್ಸ್ ನಿಮ್ಮ ಸ್ಕೂಲಲ್ಲಿ ಇದೆ ಅಲ್ವಾ? ಅದಕ್ಕೆ ನಿಮಗೆ ಸನ್ಮಾನ ಮಾಡಲೇಬೇಕಲ್ಲ. ನೀವು ಒಂದು ಕೆಲಸ ಮಾಡಿ ಮೇಸ್ಟ್ರೆ, ಈಗಿಂದೀಗಲೇ ಆ ಕಂಪ್ಯೂಟರ್ ತಗೊಂಡು ನಮ್ಮ ಮನೆಗೆ ಬನ್ನಿ. ಅಮ್ಮೂರ ಕೈಯಿಂದ ನಂಗೆ ಸನ್ಮಾನ? ಭಾಗ್ಯವಂತ ನಾನು ಅಮ್ಮೋರೆ. ನಾನು ಕನಸಲ್ಲ ಅನ್ಕೊಂಡಿರ್ಲಿಲ್ಲ. ಶಾನೆ ಖುಷಿ ಆಯ್ತದೆ ಅಮ್ಮೋರೆ. ಖುಷಿ ಪಟ್ಕೊಂಡು ಅಲ್ಲೇ ಇರ್ತೀರಾ, ಕಂಪ್ಯೂಟರ್ ತಗೊಂಡು ಮನೆಗೆ ಬರ್ತೀರಾ? ಆಮೇಲೆ ಈಗ ಬಂದ್ಬಿಟ್ಟೆ. ಫೋಟೋಗ್ರಾಫರು ಆರ ಎಲ್ಲ ನಾನೇ. ಹಲೋ ಹಲೋ. ಒಳ್ಳೆ ಮಜಾ ಅಕ್ಕ. ಸನ್ಮಾನ ಎಲ್ಲ ಕೇಳಿಸ್ಕೊಳ್ರಲ್ಲ, ನನಗೆ ಸನ್ಮಾನ ನಡೀತೈತೆ. ನಾಳೆ ಬರೋವಾಗ ಎಲ್ರು ಒಂದೊಂದು ರೂಪಾಯಿ ತಗೊಂಡ್ಬರ್ಬೇಕು. ನಿಮ್ಗೆ ನಾನೇ ಸ್ವೀಟ್ ಕೊಡ್ತೀನಿ, ಅರ್ಥ ಆಯ್ತಾ? ಅದಕ್ಕೆ ರಾಜಣ್ಣ ಅಂಗಡಿಯಲ್ಲಿ ಎಲ್ಲಾರು ಕೊಬ್ಬರಿ ಮಿಠಾಯಿ ತಿನ್ಬೋದಲ್ವ ಸರ್? ಆಗ್ಲಿಲ್ಲ ತಲೆ ಆಟ ಅಂತ ಅಂದು. ರಾಜ ಬರ್ಲ, ಹೇಳಿ ಸರ್. ಸನ್ಮಾನ ನಡೀತೈತೆ ಕಣ್ಲಾ. ಫೈಲ್ ಹತ್ಕೊಂಡು ರೋಡಾಗ ಯಾಕೆ ಸರ್ ಸನ್ಮಾನ? ಬೇಡ ಬಿಡಿ ಸರ್. ಹಿಂಗಲ್ಲ ಕಣ್ಲಾ, ನಂಗೆ ನಡಿ. ಊನಾರ ಫೋಟೋಗ್ರಾಫರ್ನ ರೆಡಿ ಮಾಡು. ದೊಡ್ಡ ಮಂತಾಗ ಹೋಗ್ಬೇಕು. ಲೇ, ಯಾರಾದ್ರೂ ಹುಡುಗರು 4 ಜನ ಬರಲ್ಲ. ನಿಮ್ ಪಾಠ ಹೇಳ. ರಾಜ ಪ್ರಶ್ನಿಸಿದ. ಮಂತ್ರಿಯು ಸಿಂಹಾಸನವನ್ನು ರಘುಪತಿ ಮೇಸ್ಟ್ರಿಗೆ, ಸ್ಕೂಲ್ ಹೆಡ್ ಮಾಸ್ಟರ್ಗೆ, ಸ್ಕೂಲ್ ಹೆಡ್ ಮಾಸ್ಟರ್ಗೆ, ಸ್ಕೂಲ್ ಹೆಡ್ ಮಾಸ್ಟರ್ಗೆ, 5 ಜನ ಕಂಪ್ಯೂಟರ್ ಮೊದಲು ತಂದಿದ್ದ ರಘುಪತಿ ಮೇಸ್ಟ್ರಿಗೆ, ರಘುಪತಿ ಮೇಸ್ಟ್ರಿಗೆ, ಸ್ಕೂಲ್ ಹೆಡ್ ಮಾಸ್ಟರ್ಗೆ, 5 ಜನ ಮೊದಲು ಕಂಪ್ಯೂಟರ್ ತಂದಿದ್ದ ರಘುಪತಿ ಮೇಸ್ಟ್ರಿಗೆ, ನಿಲ್ಸ್ರ. ಹೆಂಗ್ ಕೇಳಿದೆ? ಕಂಪ್ಯೂಟರ್ ತಗೊಂಡು ಎಲ್ಲಿಗೆ ಹೊರಟ್ರಿ ಕೇಳ್ದೆ. ಈ ಸ್ಕೂಲ್ಗೆ ಹೆಡ್ ಮಾಸ್ಟರ್ ನಾನಾ ನೀನಾ? ಹೇಳು, ನೀನಾ ನಾನಾ? ನೀವೇ ಸರ್. ಹಂಗಾರೆ ಈ ಸ್ಕೂಲಾಗೆ ನಾನು ಯಾರನ್ನ ಕೇಳ್ಬೇಕಾಗಿಲ್ಲ, ಯಾರು ನನ್ ಕೇಳೋಂಗೂ ಇಲ್ಲ. ನೀವು ಸುರಾಜ್ ಕಳ್ರಲ್ಲ. ರಘುಪತಿ ಮೇಸ್ಟ್ರಿಗೆ, 5 ಜನ ಕಂಪ್ಯೂಟರ್ ಮೊದಲು ತಂದಿದ್ದ ರಘುಪತಿ ಮೇಸ್ಟ್ರಿಗೆ, ರಘುಪತಿ ಮೇಸ್ಟ್ರಿಗೆ. ಆದ್ರೂ ಈ ತರ ಘೋಷಣೆಗೆ ಹೋಗ್ತಾ ಕಂಪ್ಯೂಟರ್ ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಏನಮ್ಮ ನಿನ್ ಪ್ರಾಬ್ಲಮ್ಮು? ನೀನು ಪಟ್ಟಣದಾಗೆ ಓದ್ಕೊಂಬಂದಿರೋ ಡಿಗ್ರಿ ಮೇಡಮು, ನಿನಗೆ ಇದೆಲ್ಲ ಅರ್ಥ ಆಗಕ್ಕಿಲ್ಲ. ನಿನ್ ಕೆಲ್ಸ ಏಟಾಯ್ತೋ ಆಟ್ ನೋಡ್ಕ. ಕಂಪ್ಯೂಟರ್ನ ಈ ಸ್ಕೂಲ್ಗೆ ಅಂತ ಕೊಟ್ಟ ಮೇಲೆ ಅದು ನನ್ನ ಸೊತ್ತು. ಅದು ನಾನು ಇಟ್ಕೊಂತೀನೋ ಬಾವಿಗೆ ಬಿಸಾಕ್ತೀನೋ ನನಗೆ ಸೇರಿದ್ದು. ಹೋಗಿ ಮಕ್ಳಿಗೆ ಪಾಠ ಮಾಡೋ. ಸರ್ ನಾವಿರ್ಬೇಕಾದ್ರೆ ಮೇಡಮ್ ಯಾರು ಪಾಠ ಮಾಡೋರು? ಓದಿಕ ಪರ್ಸಂಗೇನ ತಂದು ಮುಚ್ಚಲ ಬಾಯಿ. ಓಹೋ, ಏನು ಇವ್ರ ಅಪ್ಪನೇ ಸ್ಕೂಲಾಗ ಓದ್ತಾ ಇರೋದು? ಮೇಡಮು, ಆ ಟೆಸ್ಟ್ ಪೇಪರ್ನ ನಾವು ಬರೋದ್ರೊಳಗೆ ಕಲೆಕ್ಷನ್ ಮಾಡಿ ಇಟ್ಟಿರು. ಸರ್ ಅದು ಕಲೆಕ್ಷನ್ ಎಲ್ಲ ಕರೆಕ್ಷನ್ ಅಲ್ಲ ಮೇಡಮು. ಮುಚ್ಚಲ ಬಾಯಿ, ನನಗೂ ಗೊತ್ತೈತೆ, ನಾನು ಅದನ್ನ ಹೇಳಿದ್ದು. ಮೇಡಮು, ಒಪ್ಪಿ ಎಲ್ಲ ದೊಡ್ಡ ಮನೆ ಕಡೆಗೆ ಮುಂದ್ಬಿಟ್ಟಿಯಾ. ಇನ್ಮೇಕೆ ನಾನು ಏನು ಮಾಡ್ತೀನಿ, ಎಲ್ಲಿಗೆ ಹೋಗ್ತೀನಿ ಅಂತ ಕೇಳಕ್ ಬರಬೇಡ. ಹೋಗು. ನೀ ಶುರು ಆಗ್ತಾಳ್ರಲ್ಲ. ರಘುಪತಿ ಸರ್ಗೆ, ಸ್ಕೂಲ್ ಹೆಡ್ ಮಾಸ್ಟರ್ಗೆ, ರಘುಪತಿ ಮೇಸ್ಟ್ರಿಗೆ, ಸ್ಕೂಲ್ ಹೆಡ್ ಮಾಸ್ಟರ್ಗೆ, ಮಾಸ್ಟರ್ಗೆ, ರಘುಪತಿ ಮೇಸ್ಟ್ರಿಗೆ, ಮೇಸ್ಟ್ರಿಗೆ, 5 ಜನ ಕಂಪ್ಯೂಟರ್ ಮೊದಲು ರಘುಪತಿ ಮೇಸ್ಟ್ರಿಗೆ, ರಘುಪತಿ ಮೇಸ್ಟ್ರಿಗೆ, ಸ್ಕೂಲ್ ಹೆಡ್ ಮಾಸ್ಟರ್ಗೆ, ಸ್ಕೂಲ್ ಹೆಡ್ ಮಾಸ್ಟರ್ಗೆ, ರಘುಪತಿ ಮೇಸ್ಟ್ರಿಗೆ.